ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹೈದರಾಬಾದ್ ಕರ್ನಾಟಕ ರೀಜನ್ ಅವರ 1:3 ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂತೂ ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಈ ಲಿಸ್ಟ್ ಆಲ್ರೆಡಿ ಇದನ್ನು ಮೆಂಬರ್ಗೆ ಅಂತ ಸಬ್ಮಿಟ್ ಮಾಡಿದರು 1:3 ಲಿಸ್ಟ್ನ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಒಂದು 20 ಡೇಸ್ ಮೇಲ್ ಮಾಡಿದರು. ಇವತ್ತು ಆ ಲಿಸ್ಟನ್ನು 1:3 ಎಲಿಜಿಬಿಲಿಟಿ ಲಿಸ್ಟನ್ನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಇದನ್ನು ನೀವು ನೋಡ್ಬೋದು. ಹಾಗೆ ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಒಟ್ಟು 97 ಹುದ್ದೆಗಳಿರುವ ಈ ಪೋಸ್ಟನ್ನು ಒಟ್ಟು 284 ಜನರ ಲಿಸ್ಟ್ ಅಂದರೆ ಹೆಸರನ್ನು ಬಿಟ್ಟಿದ್ದಾರೆ. ಕೆಲವೊಬ್ಬರು ಕ್ಯಾಂಡಿಡೇಟ್ ಸಿಕ್ಕಿರಲ್ಲ PHಲ್ಲಿ ಅಥವಾ ಕ್ಯಾಟಗರಿ ವೈಸಲ್ಲಿ. ಆ ಕಾರಣದಿಂದಾಗಿ ಕಮ್ಮಿ ಇರುತ್ತೆ. ನೀವು ಅಂದ್ಕೊಳ್ತಿರ್ಬೋದು 291 ಇರಬೇಕಿತ್ತು, 284 ಏನಕ್ಕಿದೆ ಅಂತ ಅಂದ್ಕೊಳ್ತಿರೋರಿಗೆ ಹೇಳ್ತಿದ್ದೀನಿ. ಏನಕ್ಕಂದರೆ ಕ್ಯಾಟಗರಿ ವೈಸ್ ರೋಸ್ಟರ್ ಪಾಯಿಂಟಲ್ಲಿ ಕೆಲವೊಂದು ಸಲ ಸಿಕ್ಕಿರಲ್ಲ. ಆ ಕಾರಣಕ್ಕಾಗಿ ಕಮ್ಮಿ ಪೋಸ್ಟ್ ಅಂದರೆ 284 ಲಿಸ್ಟನ್ನು ಬಿಟ್ಟಿದ್ದಾರೆ. ಕಟ್ ಆಫ್ ಲಿಸ್ಟೆಲ್ಲ ಏನು ನಮಗೇನು ಗೊತ್ತಾಗಲ್ಲ. ಇದನ್ನು ಸೆಲೆಕ್ಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗಳು ನೀವೇ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು ನಿಮ್ಮ ಕ್ಯಾಟಗರಿ ಮತ್ತು ನೀವು ಸೆಲೆಕ್ಟ್ ಆಗಿರುವಂಥ ಕ್ಯಾಟಗರಿ ಯಾವುದು, ನಂಬರ್ ಎಷ್ಟು ಬಂದಿದೆ ಅಂತ. ಇದರಿಂದ ಬೇರೆ ಆಸ್ಪಿರೆಂಟ್ಸ್ಗಳಿಗೆ ಒಂದು ಅಟ್ಲೀಸ್ಟ್ ಅವರು ಯಾಕೆ ಮಿಸ್ ಮಾಡ್ಕೊಂಡಿದ್ದಾರೆ, ಮಾರ್ಜಿನಲ್ಲಿದ್ರಾ ಅಥವಾ ತುಂಬ ಗ್ಯಾಪ್ ಇತ್ತಾ ಕಟ್ ಆಫ್ಗೆ ಅಂತ ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ಸೆಲೆಕ್ಟ್ ಆಗಿರೋ ಆಸ್ಪಿರೆಂಟ್ಸು ಇದರಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಮಾರ್ಕ್ಸನ್ನು. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ KPSCಯಲ್ಲಿ, ಹಾಗೆ ಏನೇನು ಡಾಕ್ಯುಮೆಂಟ್ಸನ್ನು ನೀವು ತಗೊಂಡು ಹೋಗಬೇಕಾಗತ್ತೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಇದರಲ್ಲೂ ಹೇಳ್ತೀನಿ ಎಲ್ಲ ಡಾಕ್ಯುಮೆಂಟ್ಗಳ 2 ಸೆಟ್ ಜೆರಾಕ್ಸನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ. ಅದು ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕಾಗುತ್ತೆ. ಹಾಗೆಯೇ ಆ ವಿಡಿಯೋನ ನೀವು ಇನ್ನೊಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೆಯದಾಗಲಿ. ಹಾಗೆ RPC ಅವರು ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೂ ಆದಷ್ಟು ಬೇಗ ಈ ನ್ಯೂಸ್ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಕಾಯಿರಿ. ಈ ಲಿಸ್ಟನ್ನು ಬಿಡೋದಕ್ಕೆ ಇಷ್ಟು ದಿನ ಮಾಡಬಾರ್ದಾಗಿತ್ತು ಅವರು, ಆದರೆ ತುಂಬ ಸಮಯವನ್ನು ತಗೊಂಡ್ರು. ಇತ್ತೀಚೆಗೆ ಬೇರೆ ಎಕ್ಸಾಮ್ಗಳು ನಡೀತಾ ಇಲ್ಲ. ಸೊ ಆಸ್ಪಿರೆಂಟ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಹೀಗಿರಬೇಕಾದ್ರೆ KPSC ಅವರು ಇನ್ನು ಮುಂದೆಯಾದರೂ ಎಚ್ಚೆತ್ಕೋಬೇಕು. ಹಾಗೆ ಆಸ್ಪಿರೆಂಟ್ಸ್ಗಳ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ರಿಸಲ್ಟನ್ನು ಆದಷ್ಟು ಬೇಗ ಬಿಟ್ಟರೆ ಅಟ್ಲೀಸ್ಟ್ ಸೆಲೆಕ್ಟ್ ಆಗದಲ್ಲೇ ಇರೋ ಆಸ್ಪಿರೆಂಟ್ಸ್ಗಳಿಗೂ ಬೇರೆ ಎಕ್ಸಾಮ್ಗಳಿಗೆ ಓದೋಣ ಅಂತ ಆದರೂ ಅನಿಸುತ್ತೆ. ಇಷ್ಟು ಟೈಮನ್ನು ಅವರು ಕಾಯೋದ್ರಲ್ಲೇ ಕಳ್ಕೊಂಡ್ರೆ ಪಾಪ ಆ ಆಸ್ಪಿರೆಂಟ್ಸ್ಗಳು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಯಾರ್ದು ಸೆಲೆಕ್ಟ್ ಆಗಿಲ್ಲ ಹೋಪನ್ನು ಕಳ್ಕೊಬೇಡಿ. ನಿಮಗೂ ವೆಯ್ಟ್ ಮಾಡಿ. ಇನ್ನು RPC ರಿಸಲ್ಟ್ ಬರೋದು ಬಾಕಿ ಇದೆ, ನಿಮ್ಮದು ಅದರಲ್ಲೂ ಬರ್ಬೋದು. ಹಾಗೆಯೇ ನಿಮಗೆ ಒಳ್ಳೆಯದಾಗಲಿ. ವೆಯ್ಟ್ ಮಾಡ್ತಿರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಯಾವ್ಯಾವ ಎಕ್ಸಾಮ್ ಬರೆದಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ. ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರ ಜೊತೆ ಶೇರ್ ಮಾಡಿ.